ಮದುವೆ ಆದ್ಮೇಲೆ ಕೆಲಸಗಳ ಜೊತೆ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ. ಅದಿತಿ ಪ್ರಭುದೇವರು ಎಸ್ಪೆಷಲಿ ಏನಂತಂದ್ರೆ ತುಂಬಾ ಆರೋಗ್ಯವಾಗಿರೋದಕ್ಕೆ ನೋಡ್ತಾ ಇರ್ತೀವಿ. ಬಿಕಾಸ್ ಯಾಕಂತಂದ್ರೆ ನಿಮ್ದೇ ಆದಂತಹ ಕೆಲವೊಂದು ಡಯಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಮದುವೆ ಆದ್ಮೇಲೆ ಪ್ರತಿಯೊಬ್ಬ ತಾಯಿಗೂ ಸಹ ಮಗು ಲಾಲನೆ ಪಾಲನೆಯಲ್ಲಿ ಅವರನ್ನ ಅವರೇ ಮರ್ತು ಬಿಟ್ಟಿರ್ತಾರೆ. ಬಟ್ ಒಂದ್ ಕಡೆ ಬಾಡಿ ಕೇರಿಂಗ್ ತಗೋಬೇಕು, ಒಂದ್ ಕಡೆ ಬ್ಯೂಟಿ ಕೇರಿಂಗ್ ತಗೋಬೇಕು, ಮಗಳು ಮತ್ತೆ ಸಿನಿಮಾಗಳು ಮತ್ತೆ ಮನೆ ಜವಾಬ್ದಾರಿ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಆಗಿರ್ಬೋದು, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ತುಂಬಾ ಜನ ನಾನದೇ ಬಾಣಂತನ ಅಂದ ತಕ್ಷಣ ತುಂಬಾ ಅದನ್ನ ನಾನು ಈ ಹಿಂದೆನೂ ಮಾತಾಡಿದ್ದೆ. ಫಿಸಿಕಲ್ ರೆಸ್ಟ್ ಅಂತಾರೆ. ಫಿಸಿಕಲ್ ರೆಸ್ಟ್‌ಗಿಂತ ಆಕ್ಚುಲಿ ಮೆಂಟಲ್ ರೆಸ್ಟ್ ಬೇಕು, ಮೆಂಟಲ್ ಪೀಸ್ ಬೇಕು. ಅದನ್ನ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅಂದ್ರೆ ಸಮಾಧಾನವಾಗಿರ್ಬೇಕು, ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರ್ಬೇಕು. ಯಾಕಂದ್ರೆ ನೀವ್ ಹೇಳ್ದಂಗೆ ಪ್ರತಿಯೊಂದು ಹೋಗಿರುತ್ತೆ. ಬಾಡಿ ಅಂದ್ರೆ ನೋಡೋದಕ್ ಬಾಡಿ ಹೋಗ್ಲಿ, ನಾವು ತುಂಬಾ ಸ್ಟ್ರೈನ್ ಆಗಿರ್ತೀವಿ. ಅದು ನಾಟ್ ಎ ಜೋಕ್ ಅಲ್ಲ. ಬಾಡಿ ಸ್ಟ್ರೈನ್ ಆಗಿರುತ್ತೆ, ಮಾನಸಿಕವಾಗಿ ಸ್ಟ್ರೈನ್ ಆಗಿರ್ತೀವಿ, ಹಾರ್ಮೋನ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ, ಬಾಡಿ ಒಳಗಡೆ ಇರೋ ಪಾರ್ಟ್ಸ್ ಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಆಮೇಲೆ ಸಮಾಜ ನಮ್ಮನ್ನ ನೋಡೋ ದೃಷ್ಟಿ ಬದಲಾಗಿರುತ್ತೆ. ಎಲ್ಲರೂ ಒಂದೊಂದು ಹೇಳ್ತಿರ್ತಾರೆ, ಮಗುನ ಹಂಗ್ ನೋಡ್ಕೊ ಅಂತ. ಇದು ಒಬ್ರದು ಯಾರೋ ಬರ್ತಾರೆ ಈಸಿಯಾಗಿ, ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಅಯ್ಯೋ ಹೆಂಗಾಗ್ಬಿಟ್ಟಿದ್ಯಾ, ತುಂಬಾ ಈಸಿಯಾಗಿ ಮಾತಾಡ್ಬಿಡ್ತಾರೆ. ಈ ಕಡೆ ಏನಾದ್ರು ಕೆಲಸ ಮಾಡ್ತಿದ್ರೆ ಕೆಲಸದಲ್ಲಿ ತೊಂದರೆಗಳು ಶುರು ಆಗಿರುತ್ತೆ, ಕೆರಿಯರ್ ಹೋಗಿರುತ್ತೆ, ಎಲ್ಲ ಒಟ್ಟಿಗೆ. ಅಂದ್ರೆ ಮಗು ಆಗಿರೋ ಖುಷಿ ಒಂದ್ ಕಡೆ, ಆ ಮಗು ನಕ್ರೆ ಖುಷಿ ಒಂದ್ ಕಡೆ ಹಿಂಗಾಗಿರುತ್ತೆ. ಬಟ್ ಇದು ಎಲ್ಲಾ ಟೈಮಲ್ಲೂ ಒಂದೇ ಒಂದು ಕಾನ್ಸ್ಟೆಂಟ್ ಆಗಿ ಪ್ರತಿಯೊಬ್ಬ ತಾಯಿನೂ ಕರ್ಕೊಂಡು ಹೋಗೋದು ನನಗ್ ಅನುಭವಕ್ಕೆ ಅಂದ್ರೆ ಮಗುವಿನ ನಗು. ಅದ್ ನಕ್ಕು ಹಿಂಗೆ ಮಾಡ್ಬಿಡುತ್ತಲ್ಲ, ಹೋದ್ರೋಯ್ತೆಲ್ಲ ಅಂತ ಅನ್ಸುತ್ತೆ. ಸೊ ನನಗೂ ಹಂಗೆ ಅನ್ಸಿದ್ದು, ಹಂಗೆ ಹೋಗ್ತಾ ಇದೆ ಕೂಡ. ನೀವ್ ಹೇಳ್ದಂಗೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ತುಂಬಾ ಜನಕ್ಕೆ, ಅಂದ್ರೆ ನಂದು ಬೇಸಿಕಲಿ ಸ್ವಲ್ಪ ತೆಳುನೇ ಇದ್ದಿದ್ದು ನಾನು. ಬಹುಶಃ ಹಂಗಾಗಿ ಆಮೇಲೆ ತುಂಬಾ ಜನಕ್ಕೆ, ಅಂದ್ರೆ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ, ಈ ನಾವು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಮತ್ತೆ ಸ್ವಲ್ಪ ಫುಡ್ ಡಯಟ್ ಅಲ್ಲಿ ಸ್ವಲ್ಪ ತೀರಾ ಜಂಕ್ನ ಅವಾಯ್ಡ್ ಮಾಡಿದ್ರೆ ಬ್ಯಾಕ್ ಟು ನಾರ್ಮಲ್ ಬೇಗ ಬಂದ್ಬಿಡ್ಬೋದು ಅಂತ ಹೇಳ್ತಾರೆ. ಕೆಲವ್ರಿಗೆ ಅದು ಪಾಸಿಬಲ್ ಆಗಲ್ಲ, ಒಬ್ಬೊಬ್ರು ಬಾಡಿ ನೇಚರ್ ಒಂದೊಂಥರ. ಸೊ ಥ್ಯಾಂಕ್ಫುಲಿ ನಾನು ಬೇಗ ಟ್ರಾನ್ಸ್ಫಾರ್ಮ್ ಮತ್ತೆ ಸ್ವಲ್ಪ ಮುಂಚಿನ ಇದಕ್ಕೆ ಬರ್ತಾ ಇದ್ದೀನಿ. ನಿಮ್ಮ ಹೆಣ್ಮಕ್ಳಿಗಾಗಿರ್ಬೋದು, ಬಿಕಾಸ್ ಹುಡುಗರಿಗಂತೂ ನೀವು ಟಿಪ್ಸ್ ಕೊಡೋದಕ್ಕಾಗಲ್ಲ. ಹೆಣ್ಮಕ್ಳಿಗೆ ಯಾರಾದ್ರು ಬ್ಯೂಟಿ ಸೀಕ್ರೆಟ್ಸ್ ಅನ್ನ ರಿವೀಲ್ ಮಾಡೋದಾದ್ರೆ ಅಯ್ಯೋ ಟೆನ್ಷನ್ ಮಾಡ್ಕೊಬಿಡಿ, ಆರಾಮ ಖುಷಿಯಾಗಿ ನಕ್ಕೊಂಡಿರಿ. ಏನೇ ಕಷ್ಟ ಇದ್ರು ಇವತ್ತಿರುತ್ತೆ, ಇನ್ನೊಂದ್ ಸ್ವಲ್ಪ ದಿನ ಅದನ್ನು ಹೋಗುತ್ತೆ. ನಿಜ ಅಲ್ವಾ? ಹಂಗ ಅನ್ಸುತ್ತೆ ನಮಗೆ. ಬಿಕಾಸ್ ನಾನು ಪರ್ಸನಲಿ ತುಂಬಾ ಇದೇ ದೊಡ್ಡ ಕಷ್ಟ ಅಂತ ಎಲ್ಲ ಅನ್ಕೊಂಡಿದ್ರೆ ಅದು ಹೋಗಿರುತ್ತೆ, ಇನ್ನೊಂದ್ ಯಾವ್ದೋ ಬರುತ್ತೆ. ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಲೈಫಲ್ಲಿ. ಆರಾಮಾಗಿ ಖುಷಿಯಾಗಿರಿ ಅಷ್ಟೇ. ನಿಮ್ಮ ವ್ಲಾಗ್ಸ್ ಮೂಲಕ ಆಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಮಗಳ ವಿಡಿಯೋಸನ್ನೆಲ್ಲ ಶೇರ್ ಮಾಡ್ತಿರ್ತಾರೆ. ಅದನ್ನು ಸಹ ನಮ್ಮ ಕನ್ನಡಿಗರೆಲ್ಲರೂ ಸಹ ತುಂಬಾ ಇಷ್ಟಪಡ್ತಿರ್ತಾರೆ. ಸೊ ನಮಗೆ ಗೊತ್ತಿಲ್ದಿರುವಂತಹ ಒಂದಷ್ಟು ಮಗುವಿನ ತುಂಟಾಟಗಳನ್ನ ಹೇಳೋದಾದ್ರೆ, ರಿವೀಲ್ ಮಾಡೋದಾದ್ರೆ ಏನು ರಿವೀಲ್ ಮಾಡ್ತೀರಾ ಅಂತ? ಅಂದ್ರೆ ಮಕ್ಳಂದ್ರೆ ಹಂಗೆ ಅಲ್ವಾ, ಎಲ್ಲಾರ ಮಕ್ಳು ಹೆಂಗೋ ನನ್ ಮಗಳು ಹಂಗೇನೆ. ಅದೇ ನನ್ ಬಿಟ್ಟೆಲ್ಲೂ ಹೋಗಲ್ಲ. ಮತ್ತೆ ನಂದು ಪೆಟ್ಟಿದೆ ಚಾಕ್ಲೇಟ್ ಅಂತ, ಅವಳಿಗೆ ಸಖತ್ ಕ್ವಾಟ್ಲೆ ಕೊಡ್ತಾಳೆ. ಹೋಗಿ ಹಿಡ್ಕೊಂಡ್ ಗುಂಜಾಡ್ಬಿಡ್ತಾಳೆ. ಅವಳು ಆಕ್ಚುಲಿ ಚಾಕ್ಲೇಟ್ ಅಂದ್ರೆ ತುಂಬಾ ತುಂಟ ನಾಯಿ ಮರಿ ಅದು, ಆಯ್ತಾ? ಸೊ ಅವಳನ್ನೇ ಇವಳು ಓಡಿಸ್ತಾಳೆ ಅಂದ್ರೆ ಇವಳು ಎಷ್ಟು ತುಂಟಿತನ ಮಾಡ್ಬೋದು. ಆ ತರದ್ದೆಲ್ಲ ಇದ್ದೇ ಇರುತ್ತೆ ದಿನ ಮನೇಲಿ. ಅದಿತಿ ಪ್ರಭುದೇವ ಅವರ ಮಗಳು ಅಪ್ಪನ ಮಗಳ ಅಮ್ಮನ ಮಗಳ ಅಂತ? ಅಮ್ಮನ್ ಮಗಳೇ ಆಗಿರ್ಲಪ್ಪ ದೇವ್ರೆ ಪ್ಲೀಸ್. ಅಂದ್ರೆ ಅಪ್ಪನ ಮಗಳಾಗದ್ ಬೇಡ ಅಂತ ಹೇಳ್ತಿಲ್ಲ. ಇನ್ನೊಂಥರ ನನ್ ಸ್ವಲ್ಪ ಪೊಸೆಸಿವ್ ಪ್ರೀತಿಯಲ್ಲಿ. ನಮ್ಮ ಯಜಮಾನ್ರಿಗೂ ನಾನೇ ಫಸ್ಟ್ ಲವ್ ಆಗಿರ್ಬೇಕು, ನನ್ ಮಗಳಿಗೂ ನಾನೇ ಫಸ್ಟ್ ಲವ್ ಆಗಿರ್ಬೇಕು ಅಂತ. ಫಸ್ಟ್ ಅಂಡ್ ಲಾಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.